ಸಮೀರ್ ವಿಚಾರಕ್ಕೆ ಬರೋದಾದ್ರೆ ಪೊಲೀಸರು ಬರ್ತಾರೆ ಅಂತೇಳಿ ಆತ ಮೊದಲೇ ಊಹೆ ಮಾಡಿದ್ದ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಆಮೇಲೆ ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆತ ಯಾವ ತರದ ಟ್ರಿಕ್ಸ್ ಬಳಸ್ತಾ ಅಂತ ಗೊತ್ತಾ? ಅದನ್ನ ನಾವು ತೋರಿಸ್ತೀವಿ ನೋಡಿ. ಪೊಲೀಸರ ಬರುವಿಕೆ ಬಗ್ಗೆ ಮೊದಲೇ ಊಹಿಸಿದ್ದ ಸಮೀರ್ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಬಳಸಿದ ಟ್ರಿಕ್ಸ್ ಏನ್ ಗೊತ್ತಾ? ಚಿಕ್ಕಮ್ಮನ ಮಗನ ಮೊಬೈಲ್ ಅನ್ನ ಯೂಟ್ಯೂಬರ್ ಸಮೀರ್ ಬಳಸ್ತಾ ಇದ್ದ. ಕಳೆದೊಂದು ವಾರದಿಂದ ತನ್ನ ಮೊಬೈಲ್ ಅನ್ನ ಆತ ಯೂಸ್ ಮಾಡ್ತಾ ಇರಲಿಲ್ಲ. ಸಮೀರ್ ಮೊಬೈಲ್ ಸಿಡಿಆರ್ ಲೊಕೇಶನ್ ಟವರ್ ಅನ್ನ ಡಂಪ್ ಮಾಡುವಂತ ವಿಚಾರ, ಯಾಕಂತಂದ್ರೆ ಈಗ ಆತ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಹುಲ್ಲಹಳ್ಳಿ ಬಳಿಯ ಆತನ ನಿವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಆತ ಇರ್ಲಿಲ್ಲ ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಾಯ್ತು. ಆಮೇಲೆ ಆತ ಪೊಲೀಸರು ಬರ್ತಾರೆ ಅನ್ನುವಂತ ವಿಚಾರ ಆತ ಮುಂಚೆನೆ ಅದನ್ನ ಗೆಸ್ ಮಾಡಿದ್ದ. ಬಂದ ದಾರಿಗೆ ಸುಂಕವಿಲ್ಲದಂತೆ ಬೆಳ್ತಂಗಡಿ ಪೊಲೀಸರು ವಾಪಸ್ ಹೋಗಿದ್ರು, ಕಾರಣ ಆತ ಅಲ್ಲಿ ಸಿಕ್ಕಿರ್ಲಿಲ್ಲ. ಆಮೇಲೆ ಅವ್ರು ಬರ್ತಾರೆ ಅನ್ನುವಂತ ವಿಚಾರ ಆತ ಮೊದಲೇ ಗೆಸ್ ಮಾಡಿದ್ದ. ಆಮೇಲೆ ಅವರಿಂದ ತಪ್ಪಿಸ್ಕೊಳ್ಬೇಕು ಅಂತೇಳಿ ಆತ ಯೂಸ್ ಮಾಡಿದಂತ ಟ್ರಿಕ್ಸ್ ಇದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಚಿಕ್ಕಮ್ಮನ ಮಗನ ಮೊಬೈಲ್ ಅನ್ನ ಆತ ಯೂಸ್ ಮಾಡ್ತಿದ್ದ. ಅದು ಕಳೆದ ಒಂದು ವಾರದಿಂದ ಆತನ ಮೊಬೈಲ್ ಅನ್ನ ಆತ ಯೂಸ್ ಮಾಡ್ತಾ ಇರಲಿಲ್ಲ. ಕಾರಣ ಆತ ಎಲ್ಲೆಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ ಎಲ್ಲ ಕೂಡ ಟ್ರ್ಯಾಕ್ ಮಾಡಬಹುದು. ಹಾಗಾಗಿ ಮನೆ ಹತ್ರ ಹೋದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಸಮೀರ್ ಇರ್ಲಿಲ್ಲ. ಆಮೇಲೆ ಇನ್ಫ್ಯಾಕ್ಟ್ ಈಗ ಆತ ಎಲ್ಲಿದ್ದಾನೆ ಅನ್ನುವಂತ ವಿಚಾರ ಕೂಡ ಗೊತ್ತಿಲ್ಲ. ಈಗ ಸಹಜವಾಗಿ ಆತ ಒಂದು ವಾರದಿಂದ ಆತನ ಫೋನ್ ಯೂಸ್ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಚಿಕ್ಕಮ್ಮನ ಮಗ ಏನಿದ್ದಾರೆ ಆತನ ಮೊಬೈಲ್ ಅನ್ನ ಬಳಸ್ಕೊಂಡು ಆತ ಮಾತನಾಡುವಂಥದ್ದು, ಹೋಗೋದು ಬರೋದು ಇದೆಲ್ಲ ಮಾಡ್ತಿದ್ದ. ಆಮೇಲೆ ಈಗ ಆಲ್ರೆಡಿ ಬೆಳ್ತಂಗಡಿ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಬಂದಂತ ಸಂದರ್ಭದಲ್ಲಿ ಕೂಡ ಇಡೀ ಮನೆ ಜಾಲಾಡಿದ್ರು ಕೂಡ ಸಮೀರ್ ಅಲ್ಲಿ ಸಿಕ್ಕಿರ್ಲಿಲ್ಲ. ಆಮೇಲೆ ಪೊಲೀಸರಿಗೆ ಯಾವ ರೀತಿಯಾಗಿ ಆತ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾನೆ, ಆಮೇಲೆ ಆ ಟ್ರಿಕ್ಸ್ ಹೇಗೆ ಯೂಸ್ ಮಾಡ್ತಾ ಇದ್ದಾನೆ ಅನ್ನುವಂತ ವಿಚಾರ ಈಗ ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಇದೆ. ಆತನಿಗೆ ಈ ವಿಚಾರ ಮುಂಚೆನೆ ಗೊತ್ತಿತ್ತು ಅನ್ನೋದು ಬಹಳ ಸ್ಪಷ್ಟ. ಹೌದು, ಅದರಲ್ಲೂ ಇವತ್ತೇ ಬರ್ತಾರೆ ಪೊಲೀಸ್ನವರು ಅನ್ನೋದು ಆತನಿಗೆ ಒಂದು ಅಂದಾಜಿತ್ತು ಅಂತ ಕಾಣಿಸುತ್ತೆ. ಜೊತೆಗೆ ಕಳೆದ ಒಂದು ವಾರದಿಂದ ಆತ ಬೇರೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದ, ತನ್ನ ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ ಅಂತ ಅಂದ್ರೆ ಅಫ್ಕೋರ್ಸ್ ಗಿರೀಶ್ ಮಠನವರು ಕೂಡ ಒಂದಿಷ್ಟು ಸಲಹೆ ಕೊಟ್ಟಿರ್ತಾರೆ. ಈಗ ಬೆಳವಣಿಗೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ, ಯಾವ ಕ್ಷಣದಲ್ಲಿ ಬೇಕಾದರೂ ನಮ್ಮನ್ನ ವಶಕ್ಕೆ ಪಡೆದುಕೊಳ್ಳಬಹುದು, ಆ ರೀತಿಯಾದಂತಹ ಒಂದಿಷ್ಟು ಸಲಹೆ ಸೂಚನೆಗಳಿಗೆ ಆತನಿಗೆ ಹೋಗಿರುತ್ತೆ. ಅಫ್ಕೋರ್ಸ್ ಹಂಗಾಗಿನೇ ಅರೆಸ್ಟ್ ಆದ್ಮೇಲಂತೂ ಕನ್ಫರ್ಮ್ ಆಗಿರುತ್ತೆ. ಹಂಗಾಗಿನೇ ಆತ ಮೊಬೈಲ್ ಅನ್ನು ಆಫ್ ಮಾಡ್ಕೊಂಡಿದ್ದಾನೆ. ಜೊತೆಗೆ ಆತ ಎಲ್ಲಿದ್ದಾನೆ ಅಂತ ಪೊಲೀಸ್ನವ್ರಿಗೆ ಗೊತ್ತಿಲ್ಲ. ಸೊ ಆತ ಹೆಂಗೆ ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾನೆ ಅನ್ನೋದು ಒಂದು ಪ್ರಶ್ನೆ ಇತ್ತು. ಈಗ ಅದು ಕೂಡ ಸ್ಪಷ್ಟ ಆಯಿತು. ಆತನ ಚಿಕ್ಕಮ್ಮನ ಮಗನ ಮೊಬೈಲ್ ಅನ್ನ, ಅಂದ್ರೆ ಆತನ ತಮ್ಮನ ಮೊಬೈಲ್ ಅನ್ನ ಆತ ಯೂಸ್ ಮಾಡ್ತಾ ಇದ್ದ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತಹ ಸಂಗತಿ. ಜೊತೆಗೆ ಆತ ಈಗ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ. ಒಂದು ಮಂಗಳೂರಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲ ಆತ ಬೆಂಗಳೂರಲ್ಲಿದ್ದಾನೆ ಆದ್ರೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಒಂದು ವಾರದಿಂದಾನೇ ಆತನ ಮೊಬೈಲ್ ಆಫ್ ಆಗಿದೆ. ಸೊ ಆತನ ಮೊಬೈಲ್ ಆಫ್ ಆಗಿದೆ ಅಂತ ಅಂದ್ರೆ ಟವರ್ ಲೊಕೇಶನ್ ಅನ್ನು ಕೂಡ ಸದ್ಯಕ್ಕೆ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಲ್ಲ, ಆಫ್ ಇದೆ ಮೊಬೈಲ್. ಹಂಗಾಗಿನೇ ಈ ಟ್ರಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಸೊ ಈಗ ಸದ್ಯಕ್ಕೆ ಸಿಗೋದು ಬೇಡ ಅಂತ ಹೇಳಿ ದೂರದಿಂದಾನೇ ಆತ ಅರ್ಜಿಯನ್ನ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನಿಗಾಗಿ. ಸೊ ಆತನಿಗೆ ನಿರೀಕ್ಷೆಯಂತೆ ಜಾಮೀನು ಕೂಡ ಸಿಕ್ಕಾಗಿದೆ. ಸೊ ಈಗ ಆತ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಸೊ ಆತ ಆರಾಮಾಗಿ ಮನೆಗೆ ಬರ್ಬೋದು. ಯಾವಾಗ ಕೋರ್ಟ್ ವಿಚಾರಣೆ ಕರೆಯುತ್ತೆ ಆ ಸಂದರ್ಭದಲ್ಲಿ ಆತ ಹೋಗಲೇಬೇಕು. ಹಾಗಾಗಿ ಷರತ್ತುಬದ್ಧ ಜಾಮೀನು ಅಂತ ಕೂಡ ಇದ್ದೇ ಇದೆ. ಇದ್ರ ಜೊತೆಗೆ ಈಗ ಇನ್ನೊಂದು ಪ್ರಕರಣ ಕೂಡ ದಾಖಲಾಗಿದೆ ಆತನ ಮೇಲೆ. ಸೊ ಹಂಗಾಗಿನೇ ಪೊಲೀಸ್ನವರು ಆತನನ್ನ ಹುಡುಕಾಡ್ತಾ ಇರ್ತಾರೆ. ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಹೊರಗಾದ, ಈಗ ಜಾಮೀನು ಸಿಕ್ಕಾಗಿದೆ. ಇನ್ನೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆತ ಪೊಲೀಸರ ಎದುರು ಬರಬೇಕಾಗುತ್ತೆ. ಆತನ ಹುಡುಕಾಟ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಆದ್ರೆ ಆತ ಎಲ್ಲಿದ್ದಾನೆ ಅನ್ನೋದು ಇದುವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಈಗ ಸಹಜವಾಗಿ ಆತ ನಿರೀಕ್ಷಣಾ ಜಾಮೀನ್ ಸಿಕ್ಕಿದೆ ಅಂತ ಅಂದ್ಮೇಲೆ ಅಟ್ಲೀಸ್ಟ್ ಬಂದು ಎಲ್ಲಿದ್ದೆ, ಏನ್ ಕತೆ ಕ್ಲಾರಿಫಿಕೇಶನ್ ಕೊಡ್ಬೋದಿತ್ತು. ಬಟ್ ಅದಾದ್ರೆ ಇಲ್ಲಿವರೆಗೂ ಕೂಡ ಆ ಥರದ್ದು ಯಾವ್ದು ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.